Good morning everyone. ನನ್ನ ಹೆಸರು ಕಲಂದರ್ಶ. It's 4:30 AM right now. I just woke up and today I am doing something special. I will be logging my full day. Already 2 air transplant case post ಆಗಿದೆ. So I want to show you what real working day looks like in my life as a technician. I quickly got ready, packed up and stepped out. On the way I passed by ಕಣಚೂರ್ ಹಾಸ್ಪಿಟಲ್. ಇದೇ ಹಾಸ್ಪಿಟಲ್ ಅಲ್ಲಿ ನಾನು 2 ವರ್ಷ ವರ್ಕ್ ಮಾಡಿದೆ. ಇಲ್ಲಿ ತುಂಬಾ ಮೆಮರೀಸ್ ಇದೆ. OT ವರ್ಕ್, ಅನಸ್ತೇಷಿಯಾ ಬಗ್ಗೆ ಎಲ್ಲ ಇಲ್ಲೇ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಈಗ ನಾನು ಏನ್ ವರ್ಕ್ ಮಾಡ್ತಾ ಇದ್ದೇನೆ ಅದಕ್ಕೆ ಶೇಪ್ ಕೊಟ್ಟ ಹಾಸ್ಪಿಟಲ್ ಇದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಕ್ಸ್ಪೀರಿಯನ್ಸ್ ಐ ಗೇನ್ ದೇರ್. ಹಾಸ್ಪಿಟಲ್ ಗೆ ರೀಚ್ ಆದೆ. OT ರೆಡಿ ಮಾಡಬೇಕು. ಇಟ್ ವಾಸ್ ಅರೌಂಡ್ 6 AM. ಐ ಚೆಕ್ಡ್ ಆಲ್ ದ equipments, sterilized tools and got the hair transplant area ready. As a technician, your job is not just technical. It is all about coordination, timing and teamwork. I started preparing the medications needed for the day's procedure. After that, I moved on to anesthesia preparations, checking the oxygen supply, IV lines, monitoring setup and all the required emergency drug. ಒಮ್ಮೆ ಎಲ್ಲ ರೆಡಿ ಆದ್ಮೇಲೆ ಡಾಕ್ಟರ್ ಕಿರಾಸ್ ಮತ್ತು ನಮ್ದು ಟೀಮ್ ಎಲ್ಲ ಒಂದು ಒಟ್ಟಿಗೆ ಸೇರಿ ಒಂದು ಪ್ಲಾನ್, ಏರ್ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಹೇಗಿರ್ಬೇಕಂತ ಹೇಳಿ ಪ್ಲಾನ್ ಮಾಡ್ತೇವೆ. ಲೈಕ್ ಡಿಸ್ಕಸಿಂಗ್ ಗ್ರಾಫ್ ಕೌಂಟ್, ಟೆಕ್ನಿಕ್ಸ್ and flow of the case. Then sir was inserted the IV cannula for medication and safety monitoring. This is done to ensure the patient stays stable and we are prepared for any emergency during the procedure. ಇಷ್ಟೆಲ್ಲ ಸೆಟಪ್ ಆದ್ಮೇಲೆ ಏರ್ ಟ್ರಾನ್ಸ್ಪ್ಲಾಂಟ್ ಕೇಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ದು ಫಸ್ಟ್ ಕೇಸ್ ಸ್ಟಾರ್ಟ್ ಆದದ್ದು ಎಕ್ಸಾಕ್ಟ್ಲಿ 6:30 AM. ಅಲ್ಲಿ ನಾನು ಫುಲ್ ಫೋಕಸ್ ಆಗಿ ಪೇಷಂಟ್ ಪ್ರಿಪರೇಷನ್, ಅನಸ್ತೇಷಿಯಾ ಸಪೋರ್ಟ್, ಗ್ರಾಫ್ಟ್ ಎಕ್ಸ್ಟ್ರಾಕ್ಷನ್, ಸಪರೇಷನ್, ಇಂಪ್ಲಾಂಟೇಶನ್ ಇದೆಲ್ಲ ಮಾಡಬೇಕಾಗುತ್ತೆ. I have captured all the major steps in the video. We worked continuously till 2:30 PM without any major break. It was satisfying. After finishing the first case, we had a small lunch break. By now I was exhausted and always feel good after a successful case. After lunch, we prepared for second case. Around 3:45 PM, second hair transplant case start ಮಾಡಿದೆವು. Every patient ಕೂಡ ಡಿಫ್ರೆಂಟ್ ಆಗಿರುತ್ತೆ. This time ಗ್ರಾಫ್ ಕೌಂಟ್ ತುಂಬಾ ಕಮ್ಮಿ ಇತ್ತು, ಯಾಕಂದ್ರೆ ಸ್ವಲ್ಪ ರೀಜನ್ ಮಾತ್ರ ಕವರ್ ಮಾಡಬೇಕಾದದ್ದು. ಎಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ಏನೆಲ್ಲ ಮೆಡಿಕೇಶನ್ ಬೇಕು ಅದೆಲ್ಲ ರೆಡಿ ಮಾಡಿದೆ. ಆಫ್ಟರ್ ದಟ್ ಐ ಅಸಿಸ್ಟೆಡ್ ವಿತ್ ಅಡ್ಮಿನಿಸ್ಟರಿಂಗ್ ಅನಸ್ತೇಷಿಯಾ ಟು ದ ಪೇಷಂಟ್, ಕೇರ್ಫುಲಿ ಒಬ್ಸರ್ವಿಂಗ್ ವೈಟಲ್ಸ್ ಅಂಡ್ ಎನ್ಶೂರಿಂಗ್ ಸ್ಮೂತ್ ಅನಸ್ತೇಷಿಯಾ. ಒನ್ಸ್ ಎವ್ರಿಥಿಂಗ್ ವಾಸ್ ಇನ್ ಪ್ಲೇಸ್, we did the graft separation process. ಕೇರ್ಫುಲ್ ಆಗಿ ಒಂದೊಂದು ಗ್ರಾಫ್ಟ್ ಕೂಡ ಅರೇಂಜ್ ಮಾಡ್ತೇವೆ ಬೇಸ್ಡ್ ಆನ್ ಸೈಜ್ ಅಂಡ್ ಡೆನ್ಸಿಟಿ. ಇದೆಲ್ಲ ಮಾಡಬೇಕಾದ್ರೆ ಪೇಷನ್ಸ್ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ. We worked continuously with full focus. It was a long one and we finally finished the case by 9 PM. It was exhausting but also very fulfilling to see the transformation we made possible. ನಾನು ಈ ವ್ಲಾಗ್ ಮಾಡಿದ ಮೇನ್ ಉದ್ದೇಶ ಅಂದ್ರೆ ನಂದು ವರ್ಕ್ ಏನಂತೇಳಿ ತೋರಿಸ್ಲಿಕ್ಕೆ ಏನಲ್ಲ. ಯಾರು ಸ್ಟೂಡೆಂಟ್ ಆಗಿರ್ತಾರೆ ಮತ್ತೆ OT, ಅನಸ್ತೇಷಿಯಾ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಗೊತ್ತಾಗಿರ್ಬೋದು ಹೇಗೆ ಇರುತ್ತೆ ಅಂತೇಳಿ. ಟೆಕ್ನಿಕಲ್ ಆಗಿ ವರ್ಕ್ ಮಾಡುದು ಮಾತ್ರ ಅಲ್ಲ, ನಮ್ದು ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಇರಬೇಕು ಮತ್ತೆ ಡಿಸಿಪ್ಲಿನ್ ಆಗಿರ್ಬೇಕು, ಇಲ್ಲಾಂದ್ರೆ ವರ್ಕ್ ಮಾಡ್ಲಿಕ್ಕೆ ಕಷ್ಟ ಇರುತ್ತೆ. ಥ್ಯಾಂಕ್ಸ್ ಫಾರ್ ಸ್ಪೆಂಡಿಂಗ್ ದ ಡೇ ವಿತ್ ಮೀ. ಯಾರು ಈ ಫೀಲ್ಡ್ಗೆ ಎಂಟರ್ ಆಗ್ಬೇಕಂತಿದ್ದೀರಾ ಅವರಿಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರ್ಬೋದು. ಇಫ್ ಯು ವಾಂಟ್ ಮೋರ್ ರಿಯಲ್ ಲೈಫ್ ಕಂಟೆಂಟ್ ಲೈಕ್ ದಿಸ್, ಪ್ಲೀಸ್ ಲೈಕ್, ಕಮೆಂಟ್ಸ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ದಿಸ್ ಇಸ್ ಕಲಂದರ್ಶ. Microphone check, make it a microphone check, give it a microphone, I make it a microphone dead. Don't step to me, newbie, I can